ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ ಚಾನಲ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ದ ಹಿಂದೂ ದಿನಪತ್ರಿಕೆಯ ಮಾರ್ಚ್ 17, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಹಾಗೆ ಆರಂಭ ಮಾಡೋಕ್ಕಿಂತ ಮುಂಚೆ 12th ಮಾರ್ಚ್ ಸಂಚಿಕೆಯಲ್ಲಿ ಒಂದು ಪ್ರಶ್ನೆಯನ್ನು ನೀಡಲಾಗಿತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್? ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾದ ಅಲ್ಲ ಅಂತ ಕೇಳ್ತಾ ಇರೋದು, ಅಂದರೆ ತಪ್ಪಿದೆ ಅಂತ ಕೇಳ್ತಾ ಇದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್, ಕರ್ನಾಟಕ ಹ್ಯಾಸ್ ಬೈಕ್ಯಾಮ್ರಲ್ ಲೆಜಿಸ್ಲೇಚರ್. ಬೈಕ್ಯಾಮ್ರಲ್ ಅಂತ ಅಂದರೆ ವಿಧಾನಸಭಾ, ವಿಧಾನ ಪರಿಷತ್, ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್ ಎರಡೂ ಇರುವಂಥದ್ದು. ಹೌದು, ಕರ್ನಾಟಕದಲ್ಲಿ ಎರಡೂ ಇದೆ, ಹಾಗಾಗಿ ಇದು ಸರಿಯಾದ ಸ್ಟೇಟ್ಮೆಂಟ್. ಮೂರನೇ ಸ್ಟೇಟ್ಮೆಂಟ್, ರಾಜ್ಯಸಭಾ ಈಸ್ ಎ ಪರ್ಮನೆಂಟ್ ಬಾಡಿ. ಹೌದು, ರಾಜ್ಯಸಭಾನ ನಾವು ಡಿಸಾಲ್ವ್ ಮಾಡೋಕ್ಕಾಗಲ್ಲ, ಅದು ಪರ್ಮನೆಂಟ್ ಬಾಡಿ ಅಲ್ವಾ. ನಾಲ್ಕನೇ ಸ್ಟೇಟ್ಮೆಂಟ್, ಕ್ರಿಯೇಟಿಂಗ್ ಎ ಲೆಜಿಸ್ಲೇಟಿವ್ ಕೌನ್ಸಿಲ್ ಇನ್ ಎ ಸ್ಟೇಟ್ ಡಸ್ ನಾಟ್ ನೀಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಲೆಜಿಸ್ಲೇಟಿವ್ ಕೌನ್ಸಿಲ್ನ ಒಂದು ರಾಜ್ಯದಲ್ಲಿ ರಚನೆ ಮಾಡಬೇಕು ಅಂತಂದರೆ ಅದಕ್ಕೋಸ್ಕರ ಅಂತ ಸಂವಿಧಾನದಲ್ಲಿ ಯಾವುದು ತಿದ್ದುಪಡಿಯ ಮಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ನಾವು ಚರ್ಚೆ ಮಾಡಿದ್ವಿ, ಆದರೂ ಕೂಡ ನೀವು ಸಾಕಷ್ಟು ಜನ ಈ ಆಪ್ಷನನ್ನು ನೀಡಿದ್ರಿ. ಸೊ ಹಾಗಾಗಿ ಇದು ತಪ್ಪು ಸ್ಟೇಟ್ಮೆಂಟ್ ಅಲ್ಲ, ಇದು ಸರಿಯಾದ ಸ್ಟೇಟ್ಮೆಂಟ್ ಅಂತ ತಿಳಿದಿರಲಿ. ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಂಡಕ್ಟ್ಸ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ಸ್. ಇಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ಸ್ನ MP ಎಲೆಕ್ಷನ್ಸ್ನ ನಡೆಸುತ್ತೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮುನಿಸಿಪಲ್ ಬಾಡೀಸ್, ಪಂಚಾಯತ್, ಈ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡುತ್ತೆ. ಇದ್ರ ಮಧ್ಯೆ ವ್ಯತ್ಯಾಸ ಗೊತ್ತಿರಲಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಚ್ಚರಿಸಿದೆ, ಆದರೂ ಕೂಡ ನೀವು ಸಾಕಷ್ಟು ಜನ ತಪ್ಪು ಮಾಡಿದ್ದೀರಾ. ಕೆಲವು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ರೆ ಅವ್ರಿಗೆ ಅಭಿನಂದನೆಗಳು. ಬಿ ಇಲ್ಲಿ ಕರೆಕ್ಟ್ ಆದ ಆನ್ಸರ್. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ಈ ರೀತಿ ಕ್ವೆಶನ್ಸ್ನ ಆನ್ಸರ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ನೀವು ಎಷ್ಟೇ ಓದಿದ್ರು ಕೂಡ, ಎಷ್ಟೇ ಕಾನ್ಸೆಪ್ಚುವಲ್ ಕ್ಲಾರಿಟಿ ಪಡೆದಿದ್ರು ಕೂಡ, ನೀವು ಪ್ರಶ್ನೆಗಳನ್ನ ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿದಾಗೇ ನಿಮಗೆ ಏನು ಕನ್ಫ್ಯೂಷನ್ ಇದೆ ಅನ್ನೋದು ಹೊರಗೆ ಬರುತ್ತೆ, ಏನು ತಪ್ಪು ಅರ್ಥ ಮಾಡ್ಕೊಂಡಿದ್ದೀರ ಅಂತ ನಿಮಗೆ ತಿಳಿದು ಬರುತ್ತೆ. ಸೊ ಆ ಕ್ಲಾರಿಟಿನ ಪಡ್ಕೊಳೋದಕ್ಕೆ ಹಳೆ ಕ್ವೆಶನ್ ಪೇಪರ್ಸ್ ನೋಡಿ, ಬೇರೆ ಬೇರೆ ಪ್ರಶ್ನೆಗಳನ್ನ ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಾ ಇರುವಂಥ ಮೊದಲನೇ ಆರ್ಟಿಕಲ್, ರಾಜ್ಯಸಭಾ ಪಾಸಸ್ MTP ಬಿಲ್. MTP ಅಂತ ಅಂದರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಅಂದರೆ ನಾವು ಸಾಮಾನ್ಯ ಮಾತಿನಲ್ಲಿ ಏನನ್ನ ಅಬಾರ್ಷನ್ ಅಂತ ಕರಿತೀವಿ, ಗರ್ಭಪಾತ ಅಂತ ಕರಿತೀವಿ, ಅದನ್ನು ಇಲ್ಲಿ MTP ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಕರಿತಾ ಇದ್ದಾರೆ. ಇದು ಮಹಿಳೆಯರ ರಿಪ್ರೊಡಕ್ಟಿವ್ ರೈಟ್ಸ್ಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಇದು ನೀವು ಪ್ರಿಲಿಮ್ ಸಿಲೆಬಸ್ ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಕೆಳಗೆ ಏನು ರೈಟ್ಸ್ ಇಶ್ಯೂಸ್ ಅಂತ ಸ್ಪೆಷಲ್ ಆಗಿ ಮೆನ್ಷನ್ ಆಗಿದೆ ಅದರ ಕೆಳಗೆ ಬರುತ್ತೆ. ಹಾಗೆ ನಿಮ್ಮ ಮೇನ್ ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಪಾಲಿಟಿ ಗವರ್ನೆನ್ಸ್ ಕೆಳಗೆ ಬರುವಂಥ ಆರ್ಟಿಕಲ್. ಈಗ ನಾವು ಈ MTP ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇದ್ದೀವಿ, ಹೊಸದಾಗಿ MTP ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಈ ಬಿಲ್ ಈಗಾಗಲೇ ಲೋಕಸಭಾದಲ್ಲಿ ಕಳೆದ ವರ್ಷ ಪಾಸ್ ಆಗಿತ್ತು, ಈಗ ಇದನ್ನು ರಾಜ್ಯಸಭಾದಲ್ಲಿ ಕೂಡ ಪಾಸ್ ಮಾಡಿದ್ದಾರೆ. ಯಾಕೆ ಈ ಹೊಸ ಬಿಲ್ನ ಅವಶ್ಯಕತೆ ಇತ್ತು? ಪ್ರಸ್ತುತ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂತೆ ಇರುವಂಥ ಕಾನೂನು 1971ನಲ್ಲಿ ಮಾಡಿದ್ದು. ಸೊ ಅವಾಗಿನ ಕಾಲದಲ್ಲಿ ಯಾವ ರೀತಿ ಸಾಮಾಜಿಕ ಪರಿಸ್ಥಿತಿ ಇತ್ತು, ಹೆಲ್ತ್ ಸೆಕ್ಟರಲ್ಲಿ ಹೇಗೆ ತಂತ್ರಜ್ಞಾನ ಇತ್ತು, ಅದರ ಪ್ರಕಾರ ಆ ಕಾನೂನುಗಳು ಇರುವಂಥದ್ದು. 1971 ಅಂದರೆ 50 ವರ್ಷಗಳ ಮುಂಚೆ ಮಾಡಿದಂಥ ಈ ಕಾನೂನು. ಈ ಕಾನೂನಿನ ಪ್ರಕಾರ 20 ವಾರಗಳ ತನಕ, ಅಂದರೆ ಗರ್ಭಧಾರಣೆ ಆದಮೇಲೆ 20 ವಾರಗಳ ತನಕ ಯಾವುದೇ ಕಾರಣಕ್ಕಾರು ಆದರೂ ಫಾರ್ ಆಲ್ ಇಂಡಿಕೇಶನ್ಸ್ ಅಬಾರ್ಷನ್ ಮಾಡಿಸ್ಬೋದು, ಗರ್ಭಪಾತ ಮಾಡಿಸ್ಬೋದು. ಹಾಗೇನಾದರೂ 12 ವಾರಗಳಿಗಿಂತ ಮುಂಚೆನೇ ಅಬಾರ್ಷನ್ ಮಾಡಿಸೋದಿದ್ರೆ ಅದಕ್ಕೆ 1 RMP. RMP ಅಂತಂದರೆ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್. ಸೊ 1 RMPಯ ಒಪಿನಿಯನ್ನ ತಗೊಂಡು ಗರ್ಭಪಾತ ಮಾಡಿಸ್ಬೋದು. ಅದೇ 12 ವೀಕ್ಸ್ ಹಾಗೂ 20 ವೀಕ್ಸ್ ಇದರ ಮಧ್ಯೆ ಏನಾದ್ರು ಅಬಾರ್ಷನ್ ಮಾಡಿಸೋದಿದ್ರೆ ಅದಕ್ಕೆ 2 RMP, ಇಬ್ಬರು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ನ ಒಪಿನಿಯನ್ನ ಅವಶ್ಯಕತೆ ಬೀಳುತ್ತೆ. ಹಾಗೇನಾದರೂ ಅಬಾರ್ಷನ್ ಮಾಡಿಸ್ಕೊಂಡಂಥ ಮಹಿಳೆಯ ಬಗ್ಗೆ ಮಾಹಿತಿ ಹೊರಗಡೆ ಬಿಟ್ಕೊಟ್ರೆ ಅದಕ್ಕಾಗಿ ₹1000 ದಂಡ ಬೀಳ್ತಾ ಇತ್ತು. ಇದನ್ನೆಲ್ಲ ಈಗ ಬದಲಾಯಿಸ್ತಾ ಇದ್ದಾರೆ. 1971ನಲ್ಲಿ ಏನು MTP ಆ್ಯಕ್ಟ್ ಮಾಡಲಾಗಿತ್ತು ಅದರಲ್ಲಿ ಅಮೆಂಡ್ಮೆಂಟ್ಸ್ನ ಮೂಲಕ, ತಿದ್ದುಪಡಿಯ ಮೂಲಕ ಹೊಸ MTP ಆ್ಯಕ್ಟ್ 2020 ತೊಗೊಂಡ್ಬರ್ತಾ ಇದ್ದಾರೆ. ಏನೇನು ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳೋಕ್ಕಿಂತ ಮುಂಚೆ ಯಾಕೆ ಬದಲಾವಣೆಯ ಅವಶ್ಯಕತೆ ಇದೆ ಅಂತ ತಿಳ್ಕೊಳ್ಳೋಣ. ಈಗ ಹಳೆಯ ಕಾನೂನು ಅಂದರೆ ಪ್ರಸ್ತುತ ಏನಿದೆ ಅದರ ಪ್ರಕಾರ 20 ವಾರಗಳ ಒಳಗೇನೆ ಗರ್ಭಪಾತ ಆಗಬೇಕು, ಜೆಸ್ಟೇಷನಲ್ ಏಜ್ ಲಿಮಿಟ್ ಅಂತ ನಾವು ಓದಿದ್ವಿ. ಆದರೆ ಏನಾದ್ರು ಫೀಟಲ್ ಅಬ್ನಾರ್ಮ್ಯಾಲಿಟೀಸ್ ಇದ್ದರೆ, ಅಂದರೆ ಭ್ರೂಣ ಸರಿಗೆ ಬೆಳ್ಕೊಂಡಿಲ್ಲ, ಮಗು ಸರಿಗೆ ಬೆಳ್ಕೊಂಡಿಲ್ಲ ಅಂತ ಇದ್ದಾಗ ಅದು 20 ವಾರಗಳ ನಂತರ ಏನಾದ್ರು ಕಂಡು ಬಂದಲ್ಲಿ ಅದನ್ನು ಕೂಡ ತೆಗೆದುಹಾಕುವಂಥ ಒಂದು ಚಾಯ್ಸ್ ಇರಬೇಕು. ಹಾಗೆ ರೇಪ್ ಸರ್ವೈವರ್ಸ್, ಮೈನರ್ಸ್ ಇವ್ರಿಗೆಲ್ಲ ಏನಾದ್ರು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಸಿಚುವೇಶನ್ ಕ್ರಿಯೇಟ್ ಆಗಿದ್ರೆ ಅದನ್ನು ಕೂಡ ತೆಗೆದುಹಾಕುವಂಥ ಚಾಯ್ಸ್ ಇರಬೇಕು. ಹಾಗಾಗಿ 24 ವಾರಗಳ ನಂತರ ಕೂಡ ತೆಗೆದುಹಾಕುವಂಥ ರೇಪ್ ಸರ್ವೈವರ್ಸ್ಗೆ, ಮೈನರ್ಸ್ಗೆ ಫಿಟಲ್ ಅಬ್ನಾರ್ಮ್ಯಾಲಿಟೀಸ್ ಇದ್ದಲ್ಲಿ ಆ ಚಾಯ್ಸ್ನ ಹೊಸ ತಿದ್ದುಪಡಿಯ ಕೆಳಗೆ, ಹೊಸ ಕಾನೂನಿನ ಕೆಳಗೆ ಕೊಡ್ತಾ ಇದ್ದಾರೆ.
ಹಳೆಯ ಅಂದರೆ 1971ನ MTP ಆ್ಯಕ್ಟ್ ಪ್ರಕಾರ ಕೇವಲ ಮದುವೆಯಾದ ಮಹಿಳೆಯರಷ್ಟೇ ಕಾಂಟ್ರಸೆಪ್ಟಿವ್ ಫೇಲ್ಯೂರ್ನ ರೀಸನ್ ಕೊಟ್ಟು ಅಬಾರ್ಷನ್ ಮಾಡಿಸ್ಕೊಳಕ್ಕೆ ಸಾಧ್ಯತೆ ಇತ್ತು. ಅದರಲ್ಲಿ ಮದುವೆ ಆಗದೇ ಇರೋರು ಕವರ್ ಆಗಿರ್ತಾ ಇರಲಿಲ್ಲ. ಆದರೆ ಅದನ್ನು ಹೊಸ ತಿದ್ದುಪಡಿಯ ಕೆಳಗೆ ತೊಗೊಂಬಂದಿದ್ದಾರೆ. ಈ ತಿದ್ದುಪಡಿಗಳ ಪ್ರಾಮುಖ್ಯತೆ ಏನು? ಈಗ ಮುಂಚೆ 20 ವೀಕ್ಸ್ ಆದಮೇಲೆ ಏನಾದ್ರು ಗರ್ಭಪಾತ ಮಾಡಿಸ್ಕೋಬೇಕು ಅಂತ ಅಂದಿದ್ರೆ ಕಾನೂನಿನ ಪ್ರಕಾರ ಮಾಡಿಸ್ಕೊಳಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಒಂದು ಇನ್ಫಾರ್ಮಲ್ ಇಂಡಸ್ಟ್ರಿನೇ ಕ್ರಿಯೇಟ್ ಆಗಿತ್ತು, ಎಲ್ಲಿ ಇಲ್ಲೀಗಲ್ ಆಗಿ ಗರ್ಭಪಾತ ಮಾಡ್ತಾ ಇದ್ರು. ಇದರಿಂದಾಗಿ ಏನಾಗ್ತಾ ಇತ್ತು, ಅನ್ಸೇಫ್ ಅಬಾರ್ಷನ್ಸ್ ಆಗ್ತಾ ಇತ್ತು, ಗರ್ಭಪಾತ ಸರಿಯಾಗಿ ಸುರಕ್ಷಿತವಾಗಿ ಆಗ್ತಾ ಇರಲಿಲ್ಲ. ಇದರಿಂದಾಗಿ ಮಹಿಳೆಯ ಸಾವು ಕೂಡ ಆಗ್ತಾ ಇತ್ತು. ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ ಅಂತಂದರೆ, ಇಂಡಿಯನ್ ಜರ್ನಲ್ ಆಫ್ ಮೆಡಿಕಲ್ ಎಥಿಕ್ಸ್ 2015ನ ಸ್ಟಡಿ ಪ್ರಕಾರ ನಮ್ಮ ದೇಶದಲ್ಲಿ ಎಷ್ಟು ಮೆಟರ್ನಲ್ ಡೆತ್ಸ್ ಆಗುತ್ತೆ ಅಂದರೆ ಎಷ್ಟು ಮಹಿಳೆಯರು ಪ್ರೆಗ್ನೆನ್ಸಿ ರಿಲೇಟೆಡ್ ಗರ್ಭಧಾರಣೆಯಿಂದ ಡೆಲಿವರಿ ಆಗಬೇಕಾದ್ರೆ ಏನಾದ್ರು ತೀರ್ಕೋತಾರೆ, ಅದನ್ನು ನಾವು ಮೆಟರ್ನಲ್ ಡೆತ್ಸ್ ಅಂತ ಕರಿತೀವಿ. ಅಂಥ ಮೆಟರ್ನಲ್ ಡೆತ್ಸ್ ಭಾರತದಲ್ಲಿ ಎಷ್ಟು ಆಗ್ತಾ ಇದೆ, ಅದರಲ್ಲಿ 10 to 13% ಅಷ್ಟು ಅನ್ಸೇಫ್ ಅಬಾರ್ಷನ್ಸ್ನ ಮೂಲಕ ಆಗ್ತಾ ಇದೆ. ಇದನ್ನು ತಡೆಗಟ್ಟಕ್ಕೆ ಹೊಸ ಕಾನೂನಿನ ಕೆಳಗೆ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. 20 ವಾರಗಳ ತನಕ ಏನಾದ್ರು ಅಬಾರ್ಷನ್ ಮಾಡಿಸ್ಕೋಬೇಕು ಅಂದರೆ ಕೇವಲ 1 RMP ಒಪಿನಿಯನ್ ಸಾಕು. 20ರಿಂದ 24 ಕೆಳಗೆ 2 RMP ಒಪಿನಿಯನ್ ಸಾಕು. ಹಾಗೆ 24 ವೀಕ್ಸ್ಗಳ ನಂತರ ಏನಾದ್ರು ಅಬಾರ್ಷನ್ ಮಾಡಿಸ್ಕೋಬೇಕಾಗಂಥ ಪರಿಸ್ಥಿತಿ ಬಂದರೆ ಅದಕ್ಕೆ ಮೆಡಿಕಲ್ ಬೋರ್ಡ್, ಸ್ಟೇಟ್ ಮೆಡಿಕಲ್ ಬೋರ್ಡ್ನ ಅಪ್ರೂವಲ್ನ ಅವಶ್ಯಕತೆ ಇರುತ್ತೆ. ಹಾಗೆ ಅಬಾರ್ಷನ್ ಮಾಡಿಸ್ಕೊಂಡಂಥ ಮಹಿಳೆಯ ಬಗ್ಗೆ ಮಾಹಿತಿ ಏನಾದ್ರು ಬಿಟ್ಕೊಟ್ಟಾದಲ್ಲಿ ಕೂಡ ಇನ್ನಷ್ಟು ಜಾಸ್ತಿ ಪನಿಷ್ಮೆಂಟನ್ನು ಕೊಟ್ಟಿದ್ದಾರೆ ಹೊಸ ಕಾನೂನಿನ ಕೆಳಗೆ. ಸೊ ಈ ಆರ್ಟಿಕಲಿಂದ ನಿಮ್ಮ ಪರೀಕ್ಷೆಗೆ ನಿಮ್ಗೆ ಏನೇನು ಗೊತ್ತಿರಬೇಕು, ಪ್ರಿಲಿಮ್ಸ್ ಎಕ್ಸಾಮ್ಗೆ MTP ಬಿಲ್ ಬಗ್ಗೆ ಗೊತ್ತಿರಬೇಕು. ಹೊಸದಾಗಿ ಏನೇನು ಅಮೆಂಡ್ಮೆಂಟ್ಸ್ನ ತೊಗೊಂಬರ್ತಾ ಇದ್ದಾರೆ, 1971ನಲ್ಲಿ ಏನು ಬಿಲ್ ಇತ್ತು ಅದರಲ್ಲಿ ಏನೇನಿತ್ತು, ನಾವೀಗಷ್ಟು ಏನೇನು ಚರ್ಚೆ ಮಾಡಿದ್ವಿ, ಆ ಎಲ್ಲ ಪ್ರಾವಿಷನ್ಸ್ನ ಫ್ಯಾಕ್ಚುಯಲ್ ಡೀಟೇಲ್ಸ್ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಮುಖ್ಯ ಆಗುತ್ತೆ. ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ಹಳೆ ಬಿಲ್ಲಲ್ಲಿ ಏನಿತ್ತು, ಹೊಸ ಬಿಲ್ಲಲ್ಲಿ ಏನಿದೆ, ಯಾಕಿದೆ, ಈ ರೀತಿಯ ಒಂದು ಕ್ರಿಟಿಕಲ್ ಅನಾಲಿಸಿಸ್, ವಿಶ್ಲೇಷಣೆ ನಿಮಗೆ ಗೊತ್ತಿರಬೇಕು. ಮುಂದೆ ಚರ್ಚೆ ಮಾಡ್ತಾರಂಥ ಆರ್ಟಿಕಲ್ ಕಮ್ ಔಟ್ ವಿತ್ ರೂಲ್ ಕರ್ವ್ ಫಾರ್ ಮುಲ್ಲಾ ಪೆರಿಯಾರ್ SC ಅಂದರೆ ಸುಪ್ರೀಂ ಕೋರ್ಟ್. ಇಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಮುಲ್ಲಾ ಪೆರಿಯಾರ್ ಡ್ಯಾಮ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಆರ್ಟಿಕಲಲ್ಲಿ ಏನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳಕ್ಕಿಂತ ಮುಂಚೆ ಮುಲ್ಲಾ ಪೆರಿಯಾರ್ ಡ್ಯಾಮ್ ಬಗ್ಗೆ ಏನು ಬೇಸಿಕ್ ಡೀಟೇಲ್ಸ್ ಇದೆ, ಈ ಇಶ್ಯೂ ಏನು ಅಂತ ತಿಳ್ಕೊಳ್ಳೋಣ. ನಿಮ್ಮ ಮೇನ್ ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಇದ್ರ ಕೆಳಗೆ ವಿಶೇಷವಾಗಿ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಪರ್ಟೈನಿಂಗ್ ಟು ದ ಫೆಡರಲ್ ಸ್ಟ್ರಕ್ಚರ್ ಅಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಮಧ್ಯೆ ಏನು ವಿವಾದಗಳು ಬರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಇಶ್ಯೂಸ್ ಇದೆ ಅದ್ರ ಬಗ್ಗೆನೇ ಸ್ಪೆಷಲ್ ಆಗಿ ಮೆನ್ಷನ್ ಆಗಿರೋದ್ರಿಂದ ಅದರಲ್ಲಿ ಕೂಡ ನಿಮಗೆ ಈ ಮುಲ್ಲಾ ಪೆರಿಯಾರ್ ಡ್ಯಾಮ್ನ ಇಶ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಈ ಮುಲ್ಲಾ ಪೆರಿಯಾರ್ ಡ್ಯಾಮ್ನ ಮ್ಯಾಪಿಂಗ್, ಇದು ಎಲ್ಲಿದೆ, ಯಾವ್ಯಾವ ನದಿಗಳ ಮೇಲೆ ಇದನ್ನು ಕಟ್ಟಿದ್ದಾರೆ, ಇದನ್ನು ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ. ಹಾಗಾಗಿ ಮೊದಲು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಮುಲ್ಲಾ ಪೆರಿಯಾರ್ ಡ್ಯಾಮ್ ಏನಿದೆ, ಇದು 2 ನದಿಗಳು ಎಲ್ಲಿ ಮೀಟ್ ಆಗ್ತಾ ಇದೆ, ನಾವು ಅದನ್ನು ಕಾನ್ಫ್ಲುಯೆನ್ಸ್ ಅಂತ ಕರಿತೀವಿ. ಆ ಜಾಗದಲ್ಲಿ ಕಟ್ಟಿರುವಂಥ ಡ್ಯಾಮ್ ಮುಲ್ಲಾಯರ್ ಹಾಗೂ ಪೆರಿಯಾರ್ ರಿವರ್ಸ್, ಈ 2 ನದಿಗಳ ಕಾನ್ಫ್ಲುಯೆನ್ಸಲ್ಲಿ ಈ ಡ್ಯಾಮ್ ಕಟ್ಟಿರುವಂಥದ್ದು. ಈ ಮುಲ್ಲಾ ಪೆರಿಯಾರ್ ಡ್ಯಾಮ್ನ ವಿಶೇಷತೆ ಏನು, ನಿಮ್ಗೆ ಇಲ್ಲಿ ಕಾಣ್ತಾ ಇರೋ ಹಾಗೆ ಈ ಮುಲ್ಲಾ ಪೆರಿಯಾರ್ ಡ್ಯಾಮ್ ಇರೋದು ಕೇರಳದ ಇಡುಕ್ಕಿ ಡಿಸ್ಟ್ರಿಕ್ಟಲ್ಲಿ. ಆದರೆ ಇದರಿಂದ ನೀರು ಹರಿದು ಹೋಗ್ತಾ ಇರುವಂಥದ್ದು ತಮಿಳುನಾಡುಗೆ. ಈ ಅಣೆಕಟ್ಟನ್ನು 1887 ಹಾಗೂ 1895 ಅಂದರೆ ಬ್ರಿಟಿಷರ ಕಾಲದಲ್ಲಿ ಕಟ್ಟಿದಂಥ ಅಣೆಕಟ್ಟಿದು. ಈಗ ನಾವು ಯಾವುದನ್ನು ಕೇರಳ ಅಂತ ಕರಿತೀವಿ, ಆವಾಗ ಇದು ತ್ರಾವಣಕೋರ್ ಪ್ರಿನ್ಸ್ಲಿ ಸ್ಟೇಟ್ ಆಗಿತ್ತು. ಅವಾಗಿನ ತ್ರಾವಣಕೋರ್ ಹಾಗೂ ಬ್ರಿಟಿಷ್ ಪ್ರೆಸಿಡೆನ್ಸಿ ಆಫ್ ಮಡ್ರಾಸ್ನ ಮಧ್ಯೆ ಆದಂಥ ಒಂದು ಲೀಸ್ ಡೀಡ್ನ ಕೆಳಗೆ ಈ ಮುಲ್ಲಾ ಪೆರಿಯಾರ್ ಡ್ಯಾಮ್ನಿಂದ ನೀರನ್ನು ಮಡ್ರಾಸ್ ಪ್ರೆಸಿಡೆನ್ಸಿಗೆ, ಅಂದರೆ ಈಗ ಯಾವುದನ್ನು ನಾವು ತಮಿಳುನಾಡು ಅಂತ ಕರಿತೀವಿ, ಅಲ್ಲಿಗೆ ನೀರನ್ನು ಡೈವರ್ಟ್ ಮಾಡಲಾಯಿತು. ಅಂದರೆ ಅರೇಬಿಯನ್ ಸೀನ ಸೇರಬೇಕಾದಂಥ ಈ ನೀರು ಬೇ ಆಫ್ ಬೆಂಗಾಲ್ ಕಡೆ ಡೈರೆಕ್ಟ್ ಆಯಿತು. ಈ ಲೀಸ್ ಡೀಡ್ನ 999 ಅಂದರೆ 1000 ವರ್ಷಕ್ಕೆ ಆಲ್ಮೋಸ್ಟ್ ಮಾಡಲಾಗಿತ್ತು. ಹಾಗಾಗಿ ಆ ಡೀಡ್ನ ಕೆಳಗೆ ತಮಿಳುನಾಡು ಈ ಡ್ಯಾಮನ್ನು ಆಪ್ರೇಟ್ ಮಾಡ್ತಾ ಬಂದಿದೆ. ಭಾರತಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಆದಂತಹ ಲೀಸ್ ಡೀಡ್ ಇದು. ಹಾಗಾಗಿ ಅದರ ನಂತರ 1970s ತಮಿಳುನಾಡು ಹಾಗೂ ಕೇರಳ ಸರ್ಕಾರ ಎರಡೂ ಕೂಡ ಮತ್ತೆ ಈ ಲೀಸ್ ಅಗ್ರಿಮೆಂಟ್ನ ರಿನ್ಯೂ ಮಾಡಿಕೊಂಡ್ವು. ಇದರ ಪ್ರಕಾರ ಏನು ಈ ಪ್ರದೇಶದ ಭೂಮಿ, ನೀರು ಇದನ್ನೆಲ್ಲ ಕೇರಳ ಸರ್ಕಾರ ತಮಿಳುನಾಡುಗೆ ಬರ್ಕೊಟ್ಟಿದೆ. ಇದರ ಬದಲಾಗಿ ಕೇರಳ ರೆಂಟನ್ನು ತಮಿಳುನಾಡು ಸರ್ಕಾರದಿಂದ ಪಡ್ಕೊಳುತ್ತೆ. ಹೀಗಿರಬೇಕಾದ್ರೆ ಸಮಸ್ಯೆ ಏನು, ಸಮಸ್ಯೆ ಯಾವಾಗ ಉದ್ಭವ ಆಯಿತು? ಮೊದಲನೇ ಬಾರಿಗೆ 1979ನಲ್ಲಿ ಈ ಪ್ರದೇಶದಲ್ಲಿ ಭೂಕಂಪ ಆಗಿ ಡ್ಯಾಮ್ ಒಳಗೆ ಕ್ರ್ಯಾಕ್ಸ್ ಡೆವಲಪ್ ಆಗುತ್ತೆ. ಸೊ ಈ ಕ್ರ್ಯಾಕ್ಸ್ ಡೆವಲಪ್ ಆಯಿತು ಅಂದರೆ ಎಫೆಕ್ಟ್ ಆಗೋದು ಎಲ್ಲಿ, ಕೇರಳದಲ್ಲಿ. ಆದರೆ ಈ ಡ್ಯಾಮ್ನಿಂದಾಗಿ ಎಲ್ಲ ಬೆನಿಫಿಟ್ಸ್ ತೊಗೊತಾ ಇರೋದು ಯಾರು, ತಮಿಳುನಾಡು. ಈಗಾಗಲೇ ಈ ಡ್ಯಾಮ್ಗೆ 123 ವರ್ಷ ಆಗಿದೆ. ಈಗಾಗಲೇ ಹಳೇದಾಗಿರೋ ಈ ಡ್ಯಾಮ್ನಲ್ಲಿ ಏನಾದ್ರು ಸಮಸ್ಯೆ ಉಂಟಾಯಿತು, ಕೊಲ್ಯಾಪ್ಸ್ ಆಯಿತು, ಏನಾದ್ರು ಡ್ಯಾಮೇಜ್ ಆಯಿತು ಅಂತಂದರೆ ಕೇರಳದಲ್ಲಿರುವಂಥ 35 ಲಕ್ಷ ಜನರ ಮೇಲೆ ಇದರಿಂದ ಡೈರೆಕ್ಟಾಗಿ ಪರಿಣಾಮ ಬೀಳುತ್ತೆ. ಸೊ ಇಲ್ಲಿಂದ ಈ ಸಮಸ್ಯೆ ಉದ್ಭವ ಆಗಿದ್ದು.
ಮೊದಲಿಗೆ ಸೆಂಟ್ರಲ್ ವಾಟರ್ ಕಮಿಷನ್ ಈ ಡ್ಯಾಮ್ನಲ್ಲಿ ಎಷ್ಟು ನೀರು ಸ್ಟೋರೇಜ್ ಆಗಿರಬೇಕು ಅನ್ನೋದನ್ನು 142 ಇಂದ 136 ಫೀಟ್ಗೆ ಕಮ್ಮಿ ಮಾಡಿ ನಂತರ ಅಂದರೆ ತಮಿಳುನಾಡು ಸರ್ಕಾರ ಇದನ್ನು ಬಲಪಡಿಸೋದಕ್ಕೆ ಅಂದರೆ ಡ್ಯಾಮ್ನ ಸುರಕ್ಷತೆಯನ್ನು ನೋಡ್ಕೋತಾ ಏನೇನು ಮೆಜರ್ಸ್ ತೊಗೋಬೇಕು ಆ ಮೆಜರ್ಸ್ನೆಲ್ಲ ತೊಗೊಂಡ ಮೇಲೆ ಈ ಲಿಮಿಟನ್ನು ಜಾಸ್ತಿ ಮಾಡುವಂತ ಹೇಳ್ತು. ತಮಿಳುನಾಡು ಸರ್ಕಾರ ಬಲಪಡಿಸ್ಕೊಂಡ ನಂತರ ಕೂಡ ಕೇರಳ ಸರ್ಕಾರ ಈ ರಿಸರ್ವಾಯರ್ ವಾಟರ್ ಲೆವೆಲ್ನ ಜಾಸ್ತಿ ಮಾಡೋದಕ್ಕೆ ಬಿಡಲಿಲ್ಲ. ಇದರಿಂದಾಗಿ ತಮಿಳುನಾಡು ಜನಕ್ಕೆ ಅಂದರೆ ಎಸ್ಪೆಷಲಿ ಮದುರೈಯಲ್ಲಿರುವಂಥ ರೈತರಿಗೆ ಈ ನೀರು ದಕ್ಕದೆ ಅವ್ರಿಗೆ ತುಂಬಾ ಲಾಸ್ ಆಗಿದೆ ಅಂತ ತಮಿಳುನಾಡು ಸರ್ಕಾರ ಹೇಳುತ್ತೆ. ಇದು ಒಂದು ಕಡೆ ವಾದ ಆಯಿತು. ಇನ್ನೊಂದು ಕಡೆ ಕೇರಳ ಏನು ಹೇಳುತ್ತೆ ಅಂತಂದರೆ ಇಡುಕ್ಕಿ ಡಿಸ್ಟ್ರಿಕ್ಟ್ ಅಂದರೆ ಎಲ್ಲಿ ಮಲ್ಲಾಪೆರಿಯಾರ್ ಡ್ಯಾಮ್ ಇದೆ ಅದು ಅರ್ಥಕ್ವೇಕ್ ಪ್ರೋನ್ ಆಗಿರುವಂಥ ಜಾಗ. ಹಾಗಾಗಿ ಇಲ್ಲಿ ಇರುವಂಥವ್ರಿಗೆ ವಾಸಿಸ್ತಾ ಇರುವಂಥವ್ರಿಗೆ ಇದರಿಂದಾಗಿ ತುಂಬ ಡೇಂಜರ್ ಇದೆ ಅಂತ ಕೇರಳ ಹೇಳುತ್ತೆ. ಇದೇ ವಿವಾದ ಸುಪ್ರೀಂ ಕೋರ್ಟ್ ತನಕ ಹೋಯಿತು. ಸುಪ್ರೀಂ ಕೋರ್ಟ್ ತಮಿಳುನಾಡಿಗೆ ಲೀಗಲ್ ಸ್ಯಾಂಕ್ಷನ್ ಅನ್ನು ನೀಡಿತು 142 ಫೀಟ್ ತನಕ ಜಾಸ್ತಿ ಮಾಡೋದಕ್ಕೆ. ಆದರೆ ಕೇರಳ ತನ್ನ ಒಂದು ಕಾಯ್ದೆ 2003 ಕೇರಳ ಇರಿಗೇಷನ್ ಆ್ಯಂಡ್ ವಾಟರ್ ಕನ್ಸರ್ವೇಷನ್ ಆ್ಯಕ್ಟ್ ಕೆಳಗೆ ವಾಟರ್ ಲೆವೆಲ್ನ 136 ಫೀಟ್ ಅಷ್ಟೇ ಇಡುವಂತೆ ತಿದ್ದುಪಡಿಯನ್ನು ತೊಗೊಂಬಂತು. ನಂತರ ಸುಪ್ರೀಂ ಕೋರ್ಟ್ ಒಂದು ಕಮಿಟಿಯನ್ನು ಅಪಾಯಿಂಟ್ ಮಾಡಿ ಎಷ್ಟು ಸುರಕ್ಷತೆ ಈ ಪ್ರದೇಶದಲ್ಲಿ ಏನೇನು ಅವಶ್ಯಕತೆ ಇದೆ ಇದನ್ನೆಲ್ಲ ನೋಡ್ಕೋತು. ಅದಾದಮೇಲೆ ತಮಿಳುನಾಡು ಸರ್ಕಾರ 142 ಫೀಟ್ಗೆ ಜಾಸ್ತಿ ಮಾಡಬಹುದು ಅಂತ ಒಪ್ಪಿಗೆ ಕೂಡ ಕೊಡ್ತು. 2014 2003 ಏನು ಕೇರಳ ಸರ್ಕಾರ ಅಮೆಂಡ್ಮೆಂಟ್ನ ತಂದಿತ್ತು ಅದನ್ನು ಸಂವಿಧಾನಬದ್ಧವಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತು. ಹಾಗೆ ಸುಪ್ರೀಂ ಕೋರ್ಟ್ ಏನಾದ್ರು ಡಿಸಾಸ್ಟರ್ ಏನಾದ್ರು ನೈಸರ್ಗಿಕ ವಿಪತ್ತು ಆಗೋದೇ ಇದ್ರೆ ಅಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಎರಡೂ ಸರ್ಕಾರಗಳು ಸೇರಿ ಒಂದು ಕಂಟಿಂಜೆನ್ಸಿ ಪ್ಲಾನ್ನ ಕೂಡ ತಯಾರು ಮಾಡಬೇಕು ಅಂತ ಹೇಳಿತ್ತು. ಸೊ ಈಗ ಏನು ಬಂದಿದೆ ಅದು ಈ ವಿವಾದದ ಮುಂದುವರಿದ ಭಾಗ. ಕಳೆದ ವರ್ಷ ಅಂದರೆ ಆಗಸ್ಟ್ 2020 ಈ ಮುಲ್ಲಾಪೆರಿಯಾರ್ ಡ್ಯಾಮಲ್ಲಿ ನೀರಿನ ಮಟ್ಟ ಎಷ್ಟಿರಬೇಕು, ನಿರ್ದಿಷ್ಟವಾಗಿ ಮಳೆಗಾಲದಲ್ಲಿ ಎಷ್ಟು ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ಲೀನ ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡ್ತು. ಆ ವಿಷಯವಾಗಿ ಇಲ್ಲಿ ಆರ್ಟಿಕಲ್ ಕೊಟ್ಟಿರುವಂಥದ್ದು. ಇಲ್ಲಿ ರೂಲ್ ಕರ್ವ್ ಅಂದರೆ ಏನು, ಒಂದು ಡ್ಯಾಮ್ನಲ್ಲಿ ಎಷ್ಟು ನೀರಿರಬೇಕು ಅಂದರೆ ಯಾವ್ಯಾವ ಸೀಸನಲ್ಲಿ ಎಷ್ಟು ಇರಬೇಕು ಅನ್ನೋದಕ್ಕೆ ಒಂದು ರೂಲ್ ಕರ್ವ್ ಅಂತ ಮಾಡಿರ್ತಾರೆ. ದ ರೂಲ್ ಕರ್ವ್ ಇನ್ ಅ ಡ್ಯಾಮ್ ಡಿಸೈಡ್ಸ್ ದ ಫ್ಲಕ್ಚುಯೇಟಿಂಗ್ ಸ್ಟೋರೇಜ್ ಲೆವೆಲ್ಸ್ ಇನ್ ಅ ರಿಸರ್ವಾಯರ್. ಈಗ ಅಣೆಕಟ್ಟಲ್ಲಿ ನೀರು ಒಂದೇ ರೀತಿ ಇರೋದಿಲ್ಲ ಅಲ್ವಾ. ಮಳೆಗಾಲದಲ್ಲಿ ಜಾಸ್ತಿ ನೀರಿರುತ್ತೆ, ಹಾಗೆ ಬೇಸಿಗೆಯಲ್ಲಿ ಕಮ್ಮಿ ನೀರಿರುತ್ತೆ. ಹೀಗೆ ಒಂದೊಂದು ಸೀಸನಲ್ಲಿ ಒಂದು ಅಣೆಕಟ್ಟಲ್ಲಿ ಎಷ್ಟು ನೀರಿರಬೇಕು ಅಂತ ಏನು ಮಾಹಿತಿ ಇರುತ್ತೆ ಅದನ್ನು ರೂಲ್ ಕರ್ವ್ ಅಂತ ಕರಿತಾ ಇದ್ದಾರೆ. ಸೊ ಈ ರೂಲ್ ಕರ್ವ್ ಒಂದು ಅಣೆಕಟ್ಟಿನ ಕೋರ್ ಸೇಫ್ಟಿ ಮೆಕ್ಯಾನಿಸಮ್ ಅಂದರೆ ಅದರ ಸುರಕ್ಷೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಈ ಮಾಹಿತಿಯನ್ನು ತಮಿಳುನಾಡು ಸರ್ಕಾರ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಹಾಗೆ ರೂಲ್ ಕರ್ವ್ನ ಮಾಹಿತಿ ಜೊತೆಗೆ ಈ ಡ್ಯಾಮ್ನ ಸುರಕ್ಷಣೆಗೆ ಯಾವ್ಯಾವ ವಿಷಯಗಳ ಅವಶ್ಯಕತೆ ಇದೆ, ಮಾನಿಟರಿಂಗ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ದ ಇನ್ಸ್ಟ್ರುಮೆಂಟೇಷನ್ ಆಫ್ ದ ಡ್ಯಾಮ್, ಗೇಟ್ ಆಪರೇಟಿಂಗ್ ಶೆಡ್ಯೂಲ್, ಈ ಎಲ್ಲ ವಿಷಯಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಸೂಪರ್ವೈಸರಿ ಕಮಿಟಿಯನ್ನು ಫಾರ್ಮ್ ಮಾಡಿದೆ ಅದು ಒಂದು ಗೈಡ್ಲೈನ್ಸ್ನ ತೊಗೊಂಡು ಬರಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಈ ಆರ್ಟಿಕಲಿಂದ ನಿಮಗೆ ಎರಡು ವಿಷಯಗಳು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ವಿವಾದಗಳನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ, ಸುಪ್ರೀಂ ಕೋರ್ಟ್ ಇದನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದಾದರೆ. ಎರಡನೇದು, ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ ಅದರ ಕೆಳಗೆ ಕೂಡ ಈ ರೀತಿ ಸಮಸ್ಯೆಗಳು ಬಂದಾಗ ಏನು ಮಾಡಬಹುದು ಅನ್ನೋದಕ್ಕೆ ಇದು ಉದಾಹರಣೆ ಆಗುತ್ತೆ. ಪ್ರಿಲಿಮ್ಸ್ಗಂತೂ ಇಲ್ಲಿ ಏನು ಫ್ಯಾಕ್ಚುಯಲ್ ಡೀಟೇಲ್ಸ್ ಇದೆ ಅದೆಲ್ಲದರ ಮಾಹಿತಿ ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಎನರ್ಜಿ ಮೀಟ್ ಕಾಲ್ಸ್ ಫಾರ್ ಫಾಸ್ಟರ್ ಶಿಫ್ಟ್ ಟು ರಿನ್ಯೂಬಲ್ಸ್. ರಿನ್ಯೂಬಲ್ಸ್ ಅಂತಂದರೆ ರಿನ್ಯೂಬಲ್ ಸೋರ್ಸಸ್ ಆಫ್ ಎನರ್ಜಿ, ಹೈಡ್ರೋ ಎನರ್ಜಿ ಇರ್ಬೋದು, ವಿಂಡ್ ಎನರ್ಜಿ ಇರ್ಬೋದು, ಸೋಲಾರ್ ಎನರ್ಜಿ ಇರ್ಬೋದು, ಇವನ್ನೆಲ್ಲ ನಾವು ರಿನ್ಯೂಬಲ್ಸ್ ಅಂತ ಕರಿತೀವಿ. ಈಗ ನಾವು ಈ ರೀತಿಯ ರಿನ್ಯೂಬಲ್ ಸೋರ್ಸಸ್ ಆಫ್ ಎನರ್ಜಿಗೆ ಬೇಗನೆ ಶಿಫ್ಟ್ ಆಗಬೇಕು ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಆರ್ಟಿಕಲಲ್ಲಿ IRENA ಅಂತ ಒಂದು ಸಂಸ್ಥೆಯ ಬಗ್ಗೆ ಪ್ರಸ್ತಾಪ ಇದೆ. ಸೊ ಅದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. IRENA ಅಂತಂದರೆ ಇಂಟರ್ನ್ಯಾಷನಲ್ ರಿನ್ಯೂಬಲ್ ಎನರ್ಜಿ ಏಜೆನ್ಸಿ. ಇದೊಂದು ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್. ಈ ಸಂಸ್ಥೆ ಏನು ಕೆಲಸ ಮಾಡುತ್ತೆ, ಸಸ್ಟೈನಬಲ್ ಎನರ್ಜಿ ಫ್ಯೂಚರ್ ಕಡೆಗೆ ದೇಶಗಳಿಗೆ ಟ್ರಾನ್ಸಿಷನ್ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ. ಸಸ್ಟೈನಬಲ್ ಎನರ್ಜಿ ಫ್ಯೂಚರ್ ಅಂದರೆ ಏನು, ಈಗ ನಾವು ಫಾಸಿಲ್ ಫ್ಯೂಯಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಕೋಲ್ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಗ್ಲೋಬಲ್ ವಾರ್ಮಿಂಗಿಗೆ ನಾವು ಕಾರ್ಬನ್ ಡೈಆಕ್ಸೈಡ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇದರಿಂದ ಏರ್ ಪೊಲ್ಯೂಷನ್ ಮಾಲಿನ್ಯನೂ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ನಮ್ಮ ಗ್ಲೋಬಲ್ ಟೆಂಪ್ರೇಚರ್ ಏನಿದೆ ಅದನ್ನು ನಾವು 2 ಡಿಗ್ರೀಸ್ ಅಥವಾ 1.5 ಡಿಗ್ರೀಸ್ಗೆ ಏನು ತಡೆಗಟ್ಟಬೇಕು ಅಂತ ಇದ್ವಿ ಪ್ಯಾರಿಸ್ ಕ್ಲೈಮೇಟ್ ಡೀಲ್ ಕೆಳಗೆ, ಅದನ್ನು ಮಾಡೋಕ್ಕೆ ಕೂಡ ಸಾಧ್ಯ ಆಗಲ್ಲ. ಸೊ ಸುಸ್ಥಿರ ಅಭಿವೃದ್ಧಿ ಬೇಕು ಅಂದರೆ ನಮಗೆ ಒಂದು ಕಡೆ ಆರ್ಥಿಕ ಅಭಿವೃದ್ಧಿ, ಹಾಗೆ ನಮ್ಮ ನೈಸರ್ಗಿಕ ರಿಸೋರ್ಸಸ್ ಏನಿದೆ ಆ ರಿಸೋರ್ಸಸ್ಗಳನ್ನ ಸಂಪನ್ಮೂಲಗಳನ್ನ ನಾವು ಮೇಂಟೈನ್ ಮಾಡಬೇಕು. ಮುಂದಿನ ಫ್ಯೂಚರಲ್ಲಿ ಏನು ಜನ್ರೇಷನ್ಸ್ ಬರುತ್ತೆ ಅವ್ರಿಗೂ ಕೂಡ ಅದೆಲ್ಲ ಉಳಿಬೇಕು ಅಂತಂದರೆ ನಾವು ಇವತ್ತು ರಿನ್ಯೂಬಲ್ ರಿಸೋರ್ಸಸ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಆರಂಭ ಮಾಡಬೇಕು. ಇದನ್ನೇ ಸಸ್ಟೈನಬಲ್ ಎನರ್ಜಿ ಫ್ಯೂಚರ್ ಅಂತ ಕರಿತಾ ಇದ್ದಾರೆ. ಇಲ್ಲಿ ಈ ಉದ್ದೇಶವನ್ನು ಪೂರೈಸೋದಕ್ಕೆ ಬೇರೆ ಬೇರೆ ದೇಶಗಳ ಮಧ್ಯ, ಸರ್ಕಾರಗಳ ಮಧ್ಯೆ ಸಹಕಾರದ ಅವಶ್ಯಕತೆ ಇರುತ್ತೆ. ಸೊ ಅಂತಾರಾಷ್ಟ್ರೀಯ ಸಹಕಾರಕ್ಕೆ ಬೇಕಾಗುವಂಥ ಪ್ಲಾಟ್ಫಾರ್ಮ್ನ ಈ IRENA ಪ್ರೊವೈಡ್ ಮಾಡ್ತಾ ಇದೆ. ಹಾಗೆ ರಿನ್ಯೂಬಲ್ ರಿಸೋರ್ಸಸ್ನ ಜಾಸ್ತಿ ಯೂಸ್ ಮಾಡೋದಕ್ಕೆ ಉತ್ತೇಜನ ನೀಡುತ್ತೆ. ಅದಕ್ಕಾಗಿ ಏನು ತಂತ್ರಜ್ಞಾನ, ಪಾಲಿಸಿ, ರಿಸೋರ್ಸ್ನ ಅವಶ್ಯಕತೆ ಇರುತ್ತೆ ಅದನ್ನೆಲ್ಲ ಈ ಸಂಸ್ಥೆ ಪೂರೈಸುತ್ತೆ.
ಈ ಆರ್ಟಿಕಲ್ ಒಳಗೆ IREN ಇಂಟರ್ನ್ಯಾಷನಲ್ ರಿನ್ಯೂಯಬಲ್ ಎನರ್ಜಿ ಏಜೆನ್ಸಿ ಕೊಟ್ಟಿರುವಂಥ ಒಂದು ರಿಪೋರ್ಟ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಆ ರಿಪೋರ್ಟ್ನ ಹೆಸರು ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ಸ್ ಔಟ್ಲುಕ್ ರಿಪೋರ್ಟ್. ಈ ರಿಪೋರ್ಟ್ನ ಪ್ರಕಾರ COVID-19 ಕ್ರೈಸಿಸ್ ಒಂದು ಅವಕಾಶವನ್ನು ಕೊಡುತ್ತೆ ಫಾಸಿಲ್ ಫ್ಯೂಯಲ್ಸ್ನ ಹೊರತುಪಡಿಸಿ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗೆ ಶಿಫ್ಟ್ ಮಾಡುವಂಥ ಒಂದು ಸುವರ್ಣ ಅವಕಾಶವನ್ನು ಪ್ರೊವೈಡ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 2050 ಅಷ್ಟೊತ್ತಿಗೆ ಜಾಗತಿಕ ಮಟ್ಟದಲ್ಲಿ ಏನು ಎನರ್ಜಿಯ ಅವಶ್ಯಕತೆ ಇರುತ್ತೆ ಆ ಎನರ್ಜಿ ರಿಸೋರ್ಸಸಲ್ಲಿ 90% ಅಷ್ಟು ಟೋಟಲ್ ಎಲೆಕ್ಟ್ರಿಸಿಟಿಯನ್ನು ನಾವು ರಿನ್ಯೂಯಬಲ್ ಸೋರ್ಸಸ್ಸಿಂದಾನೇ ಸಪ್ಲೈ ಮಾಡ್ತಾ ಇರ್ತೀವಿ. 6% ಅಷ್ಟು ನ್ಯಾಚುರಲ್ ಗ್ಯಾಸಿಂದ ಹಾಗೂ ಮಿಕ್ಕಿದ್ದು ನ್ಯೂಕ್ಲಿಯರ್ ಸೋರ್ಸಸ್ಸಿಂದ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ ಅಂತ ರಿಪೋರ್ಟ್ ಹೇಳುತ್ತೆ. ಜೊತೆಗೆ ಈ ರಿಪೋರ್ಟ್ನ ಒಳಗೆ ರಿನ್ಯೂಯಬಲ್ ಸೋರ್ಸಸ್ಗೆ ಸಂಬಂಧಪಟ್ಟಂತೆ ಅಂದರೆ ಇಂಟಿಗ್ರೇಷನ್ ಆಫ್ ವಿಂಡ್ ಅಂಡ್ ಸೋಲಾರ್ PV ಇನ್ ಪವರ್ ಸಿಸ್ಟಮ್ಸ್ ಇದಕ್ಕೆ ಸಂಬಂಧಪಟ್ಟಂತೆ 30 ಆವಿಷ್ಕಾರಗಳನ್ನ ಈ ಏಜೆನ್ಸಿ ಈ ಸಂಸ್ಥೆ ಗುರುತಿಸಿದೆ. ಸೊ ಈ ಆರ್ಟಿಕಲ್ ಇಂದ ನಿಮಗೆ ಏನೇನು ಗೊತ್ತಿರಬೇಕು, IREN ಬಗ್ಗೆ ಗೊತ್ತಿರಬೇಕು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ, ಹಾಗೂ ನಿಮ್ಮ ವರ್ಲ್ಡ್ ಎನರ್ಜಿ ಟ್ರಾನ್ಸಿಷನ್ಸ್ ಔಟ್ಲುಕ್ ರಿಪೋರ್ಟ್ನ ಇದು ಪ್ರೊವೈಡ್ ಮಾಡ್ತಾ ಇದೆ, ಇದು ಪಬ್ಲಿಷ್ ಮಾಡ್ತಾ ಇದೆ ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಅದೇ ನಿಮ್ಮ ಮೇನ್ಸ್ ಎಕ್ಸಾಮಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಎನ್ವಿರಾನ್ಮೆಂಟ್ನ ಕೆಳಗೆ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಏನಾದ್ರು ಪ್ರಶ್ನೆ ಬಂದರೆ, ಎಸ್ಸೆಯಲ್ಲಿ ಏನಾದ್ರು ಪ್ರಶ್ನೆ ಬಂದರೆ ನೀವು IREN ಹಾಗೂ ಇಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ಅವಶ್ಯಕತೆ ಬಗ್ಗೆ ಒಂದು ಪ್ರಸ್ತಾಪ ಮಾಡ್ಬೋದು, ಒಂದು ಪಾಯಿಂಟ್ನ ಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ ಕೊಟ್ಟಿರೋಂಥ ಫ್ಯಾಕ್ಚುಯಲ್ ಡೀಟೇಲ್ಸ್ನ ನೀವು ನಿಮ್ಮ ಎಕ್ಸಾಮಲ್ಲಿ ಕೂಡ ಬಳಸ್ಕೋಬೋದು. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಆರ್ಟಿಕಲ್ ಬ್ರಿಡ್ಜಿಂಗ್ ದ ಗ್ಯಾಪ್. ಇದು ನಿಮ್ಮ ಎಡಿಟೋರಿಯಲ್ ಆರ್ಟಿಕಲ್. ನಿಮ್ಮ ಮೇನ್ಸ್ ಎಕ್ಸಾಮ್ನ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಆಫ್ ದ ಪಾಪ್ಯುಲೇಷನ್, ಮೆಕ್ಯಾನಿಸಮ್ಸ್, ಲಾಸ್, ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಬಾಡೀಸ್ ಕಾನ್ಸ್ಟಿಟ್ಯೂಟೆಡ್ ಫಾರ್ ದ ಪ್ರೊಟೆಕ್ಷನ್ ಆ್ಯಂಡ್ ಬೆಟರ್ಮೆಂಟ್ ಆಫ್ ದೀಸ್ ವಲ್ನರಬಲ್ ಸೆಕ್ಷನ್ಸ್ ಅಂತ ಸಪ್ರೇಟ್ ಆಗಿ ಟಾಪಿಕ್ ಕೊಟ್ಟಿದ್ದಾರೆ. ಅದರ ಕೆಳಗೆ ಬರುವಂಥ ಆರ್ಟಿಕಲ್. ಇಲ್ಲಿ ನಿರ್ದಿಷ್ಟವಾಗಿ ರಿಸರ್ವೇಷನ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಮೊದಲು ನಾವು ರಿಸರ್ವೇಷನ್ ಯಾಕೆ ಕೊಡ್ತಾ ಇದ್ದೀವಿ ಅನ್ನೋದನ್ನು ನೋಡೋಣ. ಈಗ ನಾವು ಸಮಾಜದಲ್ಲಿ ಎಲ್ಲರನ್ನೂ ಒಂದೇ ರೀತಿ ಟ್ರೀಟ್ ಮಾಡ್ತೀವಿ ಅಂತಂದರೆ ಇದು ಈ ಲೆಫ್ಟ್ ಸೈಡ್ ಪಿಕ್ಚರ್ನ ತೋರಿಸುತ್ತೆ. ಆದರೆ ನಮ್ಮ ಸಮಾಜದಲ್ಲಿ ಒಬ್ಬರ ಆದಾಯ 10 ಲಕ್ಷ ಇದ್ದರೆ ಇನ್ನೊಬ್ಬರ ಆದಾಯ 1 ಕೋಟಿ ಇರ್ಬೋದು, ಇನ್ನೊಬ್ರದ್ದು 10,000 ಇರ್ಬೋದು. ಹಾಗಿದ್ದಾಗ ಇವ್ರು 3 ಸಮಾನರೇ ಹೇಗಾಗ್ತಾರೆ? ನಾವು ನಿಜವಾಗ್ಲೂ ಸಮಾನತೆಯನ್ನು, ಈಕ್ವಿಟಿಯನ್ನು ತೊಗೊಂಬರ್ಬೇಕು ಅಂತಂದರೆ ಈ ಪೊಸಿಷನಲ್ಲಿ ಇದ್ದವ್ರನ್ನ ನಾವು ಮೇಲೆತ್ತಬೇಕಾಗತ್ತೆ. ಇದನ್ನೇ ನಾವು ರಿಸರ್ವೇಷನ್ ಸಿಸ್ಟಮ್ನ ಮೂಲಕ ಮಾಡ್ತಾ ಇದ್ದೀವಿ. ಇದನ್ನು ನಾವು ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ ನಮ್ಮ ಪಾಲಿಟಿ ಒಳಗೆ. ಸೊ ನಾವು ತಾರತಮ್ಯ ಮಾಡ್ತಾ ಇದ್ದೀವಿ. ಒಂದು ಸೆಕ್ಷನ್ ಜನರನ್ನು ರಕ್ಷಣೆ ಮಾಡೋದಕ್ಕೆ ಈ ಡಿಸ್ಕ್ರಿಮಿನೇಷನನ್ನು ತಾರತಮ್ಯ ಮಾಡ್ತಾ ಇದ್ದೀವಿ. ಅದಕ್ಕೆ ಇದನ್ನು ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಅಂತಾರೆ. ಹಾಗಾಗಿ ರಿಸರ್ವೇಷನ್ನ ಮೂಲಕ ನಾವು ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ನ ಮಾಡ್ತಾ ಇದ್ದೀವಿ. ಈ ಆರ್ಟಿಕಲಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಸ್ ಆಫ್ ಹೈಯರ್ ಎಜುಕೇಷನ್, ಏನು IISc ಇದೆ, IIT ಇದೆ, IISCRs ಇದೆ, IGNOU ಇದೆ, ಸಂಸ್ಕೃತ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಇದೆ. ಈ ರೀತಿಯ ಸೆಂಟ್ರಲ್ ಯೂನಿವರ್ಸಿಟೀಸಲ್ಲಿ ಏನು SC ST OBCಗೆ ಅಂತ ರಿಸರ್ವ್ಡ್ ಸೀಟ್ಸ್ ಇರುತ್ತೆ. ಅದರಲ್ಲಿ ಸಾಕಷ್ಟು ವೇಕೆನ್ಸೀಸ್ ಅನ್ಫಿಲ್ಡ್ ಆಗಿ ಉಳಿತಾ ಇದೆ. ಈ ಯೂನಿವರ್ಸಿಟೀಸ್ಗೆ ಹೋಲಿಸಿದಾಗ IIMsಲ್ಲಿ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಇನ್ನಷ್ಟು ಜಾಸ್ತಿ ವೇಕೆನ್ಸೀಸ್ ಉಳಿತಿದೆ. ಆಲ್ಮೋಸ್ಟ್ 62% ಅಷ್ಟು IIMsಲ್ಲಿ ಉಳಿದ್ರೆ IIScಯಲ್ಲಿ OBC ವೇಕೆನ್ಸೀಸ್ 90% ಅಷ್ಟು ಉಳಿತಾ ಇದೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಈ ಫ್ಯಾಕ್ಚುಯಲ್ ಡೇಟಾ ಯಾಕೆ ಮುಖ್ಯ ಆಗುತ್ತೆ? ಸರ್ಕಾರ ಯಾಕೆ ರಿಸರ್ವೇಷನ್ ಕೊಡ್ತಾ ಇದೆ? ತನ್ನ ಈಕ್ವಿಟಿ ಬಿಲ್ಡಿಂಗ್ ಗೋಲ್ಸ್ ಅಂದರೆ ಸಮಾನತೆಯನ್ನು ಸಮಾಜದಲ್ಲಿ ತೊಗೊಂಬರೋದಕ್ಕೆ ಸರ್ಕಾರ ಈ ರಿಸರ್ವೇಷನ್ನ ಕೊಡ್ತಾ ಇದೆ. ಆದರೆ ಈ ವೇಕೆನ್ಸೀಸ್ ಏನಿದೆ ಅದು ಫಿಲ್ಲೇ ಆಗ್ತಾ ಇಲ್ಲ ಅಂದರೆ ಏನರ್ಥ? ರಿಕ್ರೂಟ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಏನರ್ಥ? ಈ ಸಂಸ್ಥೆಗಳಿಗೆ ಸೇರೋಕ್ಕೆ ಏನು ಕ್ವಾಲಿಫಿಕೇಷನ್ನ ಅವಶ್ಯಕತೆ ಇರುತ್ತೆ ಅದನ್ನು ಪೂರೈಸೋಕ್ಕೆ ಈ ರಿಸರ್ವ್ಡ್ ಕಮ್ಯುನಿಟೀಸಿಂದ ಬರ್ತಾ ಇರೋಂಥ ಕ್ಯಾಂಡಿಡೇಟ್ಸ್ಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಇದರ ಸೊಲ್ಯೂಷನ್ ಏನು? ಮೊದಲು ಸೆಂಟ್ರಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ರಿಸರ್ವೇಷನ್ ಇನ್ ಟೀಚರ್ಸ್ ಕೇಡರ್ ಆ್ಯಕ್ಟ್ 2019 ಇದ್ರ ಕೆಳಗೆ ಏನು ರಿಸರ್ವೇಷನ್ನ ಕೊಟ್ಟಿದ್ದಾರೆ ಅದರಲ್ಲಿ ಈ ಇನ್ಸ್ಟಿಟ್ಯೂಷನ್ಸ್ನ ಎಕ್ಸೆಂಪ್ಟ್ ಮಾಡಬೇಕಾ ಅಥವಾ ರಿಸರ್ವ್ ಮಾಡಬೇಕಾ? ಇದು ಮೊದಲನೇ ಪ್ರಶ್ನೆ. ಆದರೆ ನಾವು ಈ ರಿಸರ್ವೇಷನ್ ಸಿಸ್ಟಮ್ ತೊಗೊಂಬರೋದಕ್ಕೆ ಒಂದು ಉದ್ದೇಶ ಇದೆ, ಶಾರ್ಟೆಸ್ಟ್ ಪಾತ್ ಟು ಈಕ್ವಾಲಿಟಿ ಆ್ಯಂಡ್ ಈಕ್ವಿಟಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ನಾವು ಪೂರೈಸಬೇಕು ಅಂತಂದರೆ ನಮಗೆ ಈ ರಿಸರ್ವೇಷನ್ ಸಿಸ್ಟಮ್ನ ಅವಶ್ಯಕತೆ ಇದೆ, ನಮ್ಮ ಸಮಾಜಕ್ಕೆ ಇದರ ಅವಶ್ಯಕತೆ ಇದೆ. ಹೀಗಿದ್ದಾಗ ಈ ಗ್ಯಾಪ್ನ ಹೇಗೆ ಫಿಲ್ ಮಾಡೋದು ಅನ್ನೋದು ಎರಡನೇ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಇಲ್ಲಿ ಈ ಇನ್ಸ್ಟಿಟ್ಯೂಟ್ಸ್ನ ಸೇರೋದಕ್ಕೆ ಏನು ಪ್ರಿಪ್ರೇಷನ್ನ ಅವಶ್ಯಕತೆ ಇರುತ್ತೆ ಅದನ್ನು ಸರ್ಕಾರ ಸ್ಪಾನ್ಸರ್ ಮಾಡಿ ಪ್ರಿಪೇರ್ ಆಗೋಕ್ಕೆ ಈ ಕಮ್ಯುನಿಟೀಸಲ್ಲಿರುವಂಥ ಕ್ಯಾಂಡಿಡೇಟ್ಸ್ಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ನಿಜವಾಗ್ಲೂ ಸಮಾಜದಲ್ಲಿ ಸಮಾನತೆಯನ್ನು ತೊಗೊಂಬರ್ಬೇಕು ಅಂತಂದರೆ ಎಲ್ಲ ಹಂತದಲ್ಲೂ ಅಂದರೆ ಯೂನಿವರ್ಸಲ್ ಎಜುಕೇಷನ್ನ ನಾವು ಎಲ್ಲ ಹಂತದಲ್ಲೂ ಕೊಡಬೇಕು. ಒಳ್ಳೆಯ ಗುಣಮಟ್ಟದ ಯೂನಿವರ್ಸಲ್ ಎಜುಕೇಷನ್ನ ಎಲ್ಲರಿಗೂ ಎಲ್ಲ ಹಂತದಲ್ಲೂ ಕೊಟ್ಟಾಗ ನಮ್ಮ ಸಮಾಜ ನಿಜವಾಗ್ಲೂ ಸಮಾನವಾಗುತ್ತೆ ಅಂತ ಈ ಆರ್ಟಿಕಲಲ್ಲಿ ನಿಮಗೆ ಕನ್ಕ್ಲೂಷನನ್ನು ನೀಡ್ತಾ ಇದ್ದಾರೆ. ಮುಂದೆ ಚರ್ಚೆ ಮಾಡ್ತಾರಂಥ ಎಡಿಟೋರಿಯಲ್ ಆರ್ಟಿಕಲ್ ಎ ರೋಬಸ್ಟ್ ಎಕನಾಮಿಕ್ ರಿಲೇಷನ್ಶಿಪ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಭಾರತ ಹಾಗೂ USA ಸಂಬಂಧಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ನಿರ್ದಿಷ್ಟವಾಗಿ ಎಕನಾಮಿಕ್ ಪಾರ್ಟ್ನರ್ಶಿಪ್ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಯಾವ ಯಾವ ವಲಯಗಳಲ್ಲಿ ಈ ಎರಡೂ ದೇಶಗಳು ಸಹಕಾರವನ್ನು ತೊಗೊಂಬರ್ಬೋದು, ಅದರಿಂದ ಏನು ಪ್ರಾಫಿಟ್ ಸಿಗ್ಬೋದು, ಬೆನಿಫಿಟ್ ಸಿಗ್ಬೋದು ಅಂತ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ.
ಮೊದಲನೇದಾಗಿ ಹೆಲ್ತ್ ಸೆಕ್ಟರ್. ಈಗ ಕೋವಿಡ್-19 ಬಂದ ನಂತರ ಜಗತ್ತಿನಾದ್ಯಂತ ಹೆಲ್ತ್ ಸೆಕ್ಟರ್ ಮೇಲೆ ಪ್ರಾಮುಖ್ಯತೆ ಜಾಸ್ತಿ ಆಗ್ತಾ ಇದೆ. ಇದ್ರ ಮಧ್ಯ ಭಾರತ ಗ್ಲೋಬಲ್ ವ್ಯಾಕ್ಸಿನ್ ಡಿಸ್ಟ್ರಿಬ್ಯೂಷನ್ಗೆ ಹಬ್ ಆಗಿ ಬೆಳೀತಾ ಇದೆ. ಇದ್ರ ಮಧ್ಯ ಭಾರತದ IPR ರಿಜಿಮ್ಗೆ ಆಬ್ವಿಯಸ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. IPR ಅಂತಂದ್ರೆ ಏನು? ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಪ್ರಾಪರ್ಟಿ ಅಂದರೆ ಆಸ್ತಿ, ಇಂಟೆಲೆಕ್ಚುಯಲ್ ಅಂದರೆ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ನಾವು ಏನು ಆಸ್ತಿಯನ್ನು ಕ್ರಿಯೇಟ್ ಮಾಡ್ತೀವಿ, ಅದು ಒಂದು ಆರ್ಟ್ ಇರ್ಬೋದು ಅಥವಾ ಒಂದು ಸೈಂಟಿಫಿಕ್ ಇನೋವೇಷನ್ ಇರ್ಬೋದು, ಆವಿಷ್ಕಾರ ಇರ್ಬೋದು, ಇವೆಲ್ಲ IPR ರಿಜಿಮ್ ಕೆಳಗೆ ಬರುತ್ತೆ. ಸೊ ಈ ಗ್ಲೋಬಲ್ ವ್ಯಾಕ್ಸಿನ್ ಡಿಸ್ಟ್ರಿಬ್ಯೂಷನಲ್ಲಿ ಭಾರತ ಹಬ್ ಆಗಿರೋದ್ರಿಂದ IPR ರಿಜಿಮ್ ಬಗ್ಗೆ, ಭಾರತದ IPR ರಿಜಿಮ್ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಭಾರತ ಹಾಗೂ US ಮಧ್ಯ ಸ್ವಾಸ್ಥ್ಯದ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ ಡೈಲಾಗ್ನ ಜಾಸ್ತಿ ಮಾಡುವಂಥ ಒಂದು ಅವಕಾಶವಿದೆ. ಸೊ ಇದು ಮೊದಲನೇ ಪಾಯಿಂಟ್. ಎರಡನೇದಾಗಿ, ಎರಡು ದೇಶಗಳ ಒಳಗೆ ಏನು ಗೂಡ್ಸ್ಗೆ ಮಾರ್ಕೆಟ್ ಆಕ್ಸೆಸ್ ಇದೆ ಅದನ್ನು ಜಾಸ್ತಿ ಮಾಡುವಂಥ ಸಾಧ್ಯತೆಗಳಿದೆ. ಭಾರತದ ಪ್ರಾಡಕ್ಟ್ಸ್ಗೆ ಅಲ್ಲಿ ಡ್ಯೂಟೀಸ್ನ ಕಮ್ಮಿ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಎರಡು ದೇಶಗಳು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಮಾತುಕತೆಯನ್ನು ಆರಂಭ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಎರಡನೇ ಪಾಯಿಂಟ್ ಆಯಿತು. ಮೂರನೇ ಪಾಯಿಂಟ್ ಏನು ಅಂತಂದರೆ, ಭಾರತ ಹಾಗೂ US ಮಧ್ಯ ಸಾಕಷ್ಟು ಜನ ಟ್ರಾವೆಲ್ ಮಾಡ್ತಾರೆ. ಎಸ್ಪೆಷಲಿ ಸರ್ವಿಸ್ ಸೆಕ್ಟ್ರಲ್ಲಿ ಕೆಲಸ ಮಾಡುವಂಥ ಸಾಕಷ್ಟು ಪ್ರೊಫೆಷ್ನಲ್ ಲೇಬರ್ ಎರಡು ದೇಶಗಳ ಮಧ್ಯೆ ಓಡಾಡ್ತಾರೆ. ಅವರಿಗೆ ಜಾಸ್ತಿ ಏನು ರೆಗ್ಯುಲೇಷನ್ಸ್ ಇದೆ ಅದನ್ನು ಕಮ್ಮಿ ಮಾಡುವಂಥದ್ದು. ಇದರಿಂದಾಗಿ ಸರ್ವಿಸ್ ಸೆಕ್ಟರಲ್ಲಿ ಎರಡೂ ದೇಶಗಳ ಮಧ್ಯೆ ಸಹಕಾರವನ್ನು ಜಾಸ್ತಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದು ಮೂರನೇ ಪಾಯಿಂಟ್ ಆಯಿತು. ನಾಲ್ಕನೇ ಪಾಯಿಂಟ್ ಏನು? ಡಿಫೆನ್ಸ್ ಇಂಡಸ್ಟ್ರಿ. ಈ ವಿಷಯದಲ್ಲಿ ಎರಡು ದೇಶಗಳ ಮಧ್ಯೆ ಸಹಕಾರ ಜಾಸ್ತಿ ಮಾಡುವಂಥದ್ದು. ಒಂದು ಕಡೆ USA ತಂತ್ರಜ್ಞಾನ, ಇನ್ನೊಂದು ಕಡೆ ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಈ ಎರಡೂ ವಲಯಗಳಿಗೆ ಲಾಭ ಆಗೋಕ್ಕೆ ಸಾಧ್ಯ ಆಗುತ್ತೆ ಡಿಫೆನ್ಸ್ ಇಂಡಸ್ಟ್ರಿಯ ವಿಷಯ ಬಂದಾಗ. ಈಗ ನಾವು ಎರಡೂ ದೇಶಗಳಲ್ಲಿ ಇರುವಂಥ ಪ್ರೈವೇಟ್ ಸೆಕ್ಟರ್ನ ನಾವು ಓಪನ್ ಅಪ್ ಮಾಡಿದ್ರೆ ಡಿಫೆನ್ಸ್ ಇಂಡಸ್ಟ್ರಿಗೆ, ಎರಡೂ ದೇಶಗಳಲ್ಲಿ ಈ ಪ್ರೈವೇಟ್ ಸೆಕ್ಟರ್ಗಳು ಪ್ರೊಡಕ್ಷನ್ ಹಾಗೂ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಎಸ್ಪೆಷಲಿ ಏರೋಸ್ಪೇಸ್ ಸೆಕ್ಟರ್ ಒಳಗೆ. ಇದು ನಾಲ್ಕನೇ ಪಾಯಿಂಟ್ ಆಯಿತು. ಐದನೇದಾಗಿ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಏನು ಇಂಡಿಯಾದಲ್ಲ USA ಅಂಥ ಸಣ್ಣ ಕಂಪ್ನಿಗಳಿಗೆ ನಾವು ಭಾರತದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಅದರಿಂದ ಕೂಡ ಎರಡು ದೇಶಗಳ ಮಧ್ಯೆ ಸಹಕಾರ ಜಾಸ್ತಿ ಆಗುತ್ತೆ. ಆರನೇದಾಗಿ, ಕ್ಲೀನ್ ಎನರ್ಜಿ ಹಾಗೂ ಕ್ಲೈಮೇಟ್ ಚೇಂಜ್. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ತುಂಬಾ ಪ್ರಯಾರಿಟಿ ಜಾಸ್ತಿ ಇರುವಂಥದ್ದು. ಸೊ ಭಾರತದ ಹಾಗೂ USA ಅಡ್ಮಿನಿಸ್ಟ್ರೇಷನಲ್ಲೂ ಕೂಡ ಇದಕ್ಕೆ ತುಂಬ ಪ್ರಯಾರಿಟಿ ಇದೆ. ಈ ವಿಷಯವಾಗಿ USA ಇಂಡಿಯಾದ ಸ್ಟ್ರಾಟಜಿಕ್ ಎನರ್ಜಿ ಪಾರ್ಟ್ನರ್ಶಿಪ್ ಏನಿದೆ ಅದನ್ನು ನಾವು ಜಾಯಿಂಟ್ ಇನ್ವೆಸ್ಟ್ಮೆಂಟ್ನ ಕಡೆ ತೊಗೊಂಡು ಹೋಗಬೇಕು. ಇದು ಆರನೇ ಪಾಯಿಂಟ್ ಆಯಿತು. ಏಳನೇದಾಗಿ, ಡಿಜಿಟಲ್ ಎಕಾನಮಿ ಪಾರ್ಟ್ನರ್ಶಿಪ್ಗೆ ನಾವು ತುಂಬಾ ಪ್ರಾಮುಖ್ಯತೆಯನ್ನು ಕೊಡಬೇಕು. ಡಿಜಿಟಲ್ ಎಕಾನಮಿ ಇವತ್ತು ಭಾರತದಲ್ಲೂ ಕೂಡ ತುಂಬ ಪ್ರಾಮುಖ್ಯತೆ ಇರುವಂಥದ್ದು, ಜಗತ್ತಿನಲ್ಲೂ ಇರುವಂಥದ್ದು. ಈಗಾಗಲೇ ಭಾರತ ರೊಬೋಟಿಕ್ಸ್, ಸ್ಪೇಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಈ ಥರದ ಹೊಸ ವಲಯಗಳಲ್ಲಿ ತನ್ನ ಏನು ಕೆಪಾಸಿಟಿ ಇದೆ ಅಂತ ತೋರಿಸ್ಕೊಂಡಿದೆ. ಸೊ ಈ ವಿಷಯಗಳಲ್ಲಿ ಸಾಕಷ್ಟು ಹೊಸ ಅವಕಾಶಗಳು ಕೂಡ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಭಾರತ ಹಾಗೂ USA ಮಧ್ಯೆ ಈ ವಿಷಯದಲ್ಲಿ ಕೂಡ ಸಹಕಾರ ಮಾಡೋಕ್ಕೆ ಸಾಧ್ಯತೆ ಇದೆ. ಈ 7 ವಲಯಗಳ ಜೊತೆಗೆ ಎಜುಕೇಷನ್, ಇನೋವೇಷನ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಅಗ್ರಿಕಲ್ಚರಲ್, ಟ್ರೇಡ್, ಟೆಕ್ನಾಲಜಿ ಈ ಎಲ್ಲ ವಿಷಯದಲ್ಲೂ ಕೂಡ ಬೈಲ್ಯಾಟ್ರಲ್ ಎಕನಾಮಿಕ್ ರಿಲೇಷನ್ಶಿಪ್ನ ಭಾರತ ಹಾಗೂ USA ಮಧ್ಯೆ ತೊಗೊಂಬರೋಕ್ಕೆ ಸಾಧ್ಯತೆ ಇದೆ. ಈ ಎಲ್ಲ ಅವಕಾಶಗಳನ್ನ ಭಾರತ ಉಪಯೋಗಿಸ್ಕೋಬೇಕು. ಏನು ಇಂಡೋ ಹಾಗೂ USA ರಿಲೇಷನ್ಶಿಪ್ ಇದೆ ಅದನ್ನು ಬೆಳೆಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 2019 ಹಾಗೂ ಅದಕ್ಕಿಂತ ಮುಂಚೆ ಇದ್ದಂಥ 5 ವರ್ಷಗಳಲ್ಲಿ ಭಾರತ ಹಾಗೂ USA ಮಧ್ಯೆ ಇದ್ದಂತಹ ಬೈಲ್ಯಾಟ್ರಲ್ ಟ್ರೇಡ್ ಅದು ಎಷ್ಟು ಬೆಳೆದಿದೆ ಅಂದರೆ 7.7% ಪರ್ ಇಯರ್ ಅಂತ ಹೇಳ್ತಾರೆ. CAGR ಅಂತ ಅಂದರೆ ಕಾಂಪೌಂಡ್ ಆ್ಯನ್ಯುಯಲ್ ಗ್ರೋತ್ ರೇಟ್, ಅಂದರೆ ಒಂದು ಅವಧಿಯಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ಗಳು, ಹೂಡಿಕೆಗಳು ಆ್ಯನ್ಯುಯಲ್ ಆಗಿ ಗ್ರೋತ್ ಆಗಿದೆ ಅನ್ನೋದನ್ನು CAGR ಅಂತ ಕರೀತಾರೆ. ಅದು 7.7% ಅಷ್ಟು ಬೆಳೆದಿದೆ ಅಂತ ಇಲ್ಲಿ ತಿಳಿದು ಬರ್ತಾ ಇದೆ. ನಮ್ಮ ಗುರಿ ಏನು? $500 ಬಿಲಿಯನ್ ರೀಚ್ ಮಾಡುವಂಥದ್ದು. 2019 ಇದ್ದಿದ್ದು $146 ಬಿಲಿಯನ್. ಈ $500 ಬಿಲಿಯನ್ ಟಾರ್ಗೆಟ್ನ ನಾವು ಗ್ಯಾರಂಟಿ ರೀಚ್ ಆಗೋಕ್ಕೆ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದೇ ಆ್ಯನ್ಯುಯಲ್ ಗ್ರೋತ್ ಆಫ್ ರೇಟ್ನ ಫಾಲೋ ಮಾಡಿದ್ರೆ 2036 ಅಷ್ಟೊತ್ತಿಗೆ ಈ ಟಾರ್ಗೆಟ್ನ ರೀಚ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ನಾವು ಇನ್ನೂ ಬೆಟರ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ನಾವು CAGRನ 11.9%ಗೆ ತೊಗೊಂಡೋದ್ರೆ ಇನ್ನಷ್ಟು ಬೇಗ ಈ ಟಾರ್ಗೆಟ್ನ ರೀಚ್ ಮಾಡ್ಬೋದು. ಇದು ಸಾಧ್ಯ ಇದೆ, ನಿಜವಾದ ಸರಿಯಾದ ಪಾಲಿಸಿ ಡಿಸಿಷನ್ಸ್ನ ನಾವು ಫಾಲೋ ಮಾಡಿದ್ರೆ ಅಂತ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಅದೇ ಪಾಲಿಸಿ ಡಿಸಿಷನ್ಸ್ನ ಈ 5 ವಲಯಗಳಲ್ಲಿ ಏನೇನು ಮಾಡಬಹುದು ಅಂತ ಹೇಳ್ತಾ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಆರ್ಟಿಕಲಿಂದ ನಿಮಗೆ ಭಾರತ ಹಾಗೂ USA ಮಧ್ಯ ಎಕನಾಮಿಕ್ ರಿಲೇಷನ್ಶಿಪ್ ಯಾವ ವಲಯಗಳಲ್ಲಿ ಆಗ್ಬೋದು ಅನ್ನೋದಕ್ಕೆ ತುಂಬ ಒಳ್ಳೆಯ ಸಮ್ಮರಿ ಇದೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಈ ಆರ್ಟಿಕಲಿಂದ ನೀವು ನೋಟ್ಸ್ ಮಾಡಿ ಇಟ್ಕೊಳ್ಳಿ.
ಇಂದಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ 1971 ಇಸ್ ಕರೆಕ್ಟ್? ಯಾವುದು ಸರಿಯಾದ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್, ಅಂಡರ್ ದಿಸ್ ಜೆಸ್ಟೇಷನಲ್ ಏಜ್ ಲಿಮಿಟ್ ಇಸ್ 20 ವೀಕ್ಸ್. ಎರಡನೇ ಸ್ಟೇಟ್ಮೆಂಟ್, ಇಟ್ ರಿಕ್ವೈರ್ಸ್ ಮೈನರ್ ಟು ಗೆಟ್ ರಿಟರ್ನ್ ಕನ್ಸೆಂಟ್ ಫ್ರಮ್ ಗಾರ್ಡಿಯನ್ ಫಾರ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಮೈನರ್ ಅಂತಂದರೆ 18 ವರ್ಷದಿಂದ ಒಳಗಿರುವಂಥವ್ರು. ಈ ಎರಡು ಸ್ಟೇಟ್ಮೆಂಟಲ್ಲಿ ಯಾವುದು ಕರೆಕ್ಟ್ ಅಂತ ನೀವು ಹೇಳಬೇಕು. ಮೊದಲನೇ ಆಪ್ಷನ್ ಓನ್ಲಿ 1, ಬಿ ಓನ್ಲಿ 2, ಸಿ ಬೋತ್, ಡಿ ನನ್. ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಪ್ರಶ್ನೆ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.